ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು ಕನ್ನಡ ವಾಕ್ಯಗಳ ರಚನೆ ಭಾಗ ಮಾಡ್ತಾ ಇದ್ವಿ. ಅದರಲ್ಲಿ 8ನೇ ಭಾಗವಾಗಿ, ಅಂದರೆ ಇದು 8ನೇ ಕ್ಲಾಸ್ ಥರ, ಅದರಲ್ಲಿ ಕೆಲವೊಂದು ವಾಕ್ಯಗಳನ್ನು ರಚಿಸೋಣ. ಅದರಲ್ಲಿ ಮೊದಲನೇ ವಾಕ್ಯ ನಾವು, ನಾಕಿಲಿನ ವಾಕೊಂಬು ವು, ನಾವು ಗೌರವದಿಂದ, ಗಾಕೌತ್ವ ಗೌ ರ ವ, ಗೌರವ, ದಾಗುಡಿಸು ದಿ, ದೀಗೊಂದು ಸೊನ್ನೆ ದಿಂದ, ಗೌರವದಿಂದ ಕಾಮ ಕೊಟ್ಟು ನಾಕೇತ್ವ ನೇ ಮಾ ಬರೆದು ಮಾಗೆ ಮಾವತ್ತು, ನಿಮ್ಮ, ದಾಗುಡಿಸು ದಿ, ನೆಮ್ಮದಿ, ಯಾಗುಡಿಸು ಈಗೊಂದು ಸೊನ್ನೆ ಇಂದ, ನೆಮ್ಮದಿಯಿಂದ, ಬಾಳ, ಬಾಕಿಳಿ ಬಾಳ, ಬಾಳ, ಬೇಕೆಂದರೆ, ಬಾ ಏತ್ವ ಕೊಂಬಕಿಲಿ, ಬೇ ಕಾಕೇತ್ವ ಕೆ, ಬೇಕೆ ಒಂದು ಸೊನ್ನೆ ಕೆಂದ, ರಾಕೇತ್ವ ರೆ, ಬೇಕೆಂದರೆ ಕಾಮ ಕೊಟ್ಟು ನಮ್ಮ, ನಾ ಮಾಗೆ ಮಾವತ್ತು ಕೊಡಬೇಕು, ನಮ್ಮ, ಸಾಕೊಂಬಸು ತ, ತಾಗೆ ತಾವತ್ತು, ಸುತ್ತ, ಮತ್ತು ಮಾ ಬರೆದು ಕೊಂಬು ಕೊಡೋಣ, ಮೂ ಆಗುತ್ತೆ, ಮೂ, ತಾ ಬರೆದು ಮತ್ತು ತಾವತ್ತು ಕೊಡೋಣ, ಮುತ್ತ, ಸುತ್ತಮುತ್ತಲಿನ, ಸುತ್ತಮುತ್ತಲಿನ, ವಾಕಿಳಿವ, ತಾಕಿಳಿತ, ವ ರ ಣ, ವಾತಾವರಣ, ಇದಕ್ಕೊಂದು ಕಾಮ ಕೊಟ್ಕೊಳ್ಳೋಣ, ಜಾಗುಡಿಸು ದೀರ್ಘ ಜೀವ, ಜೀವ, ರಾಕಿಲಿರ, ಶಾಗುಡಿಸು ಶಿ, ಗ ಳ ನು, ಜೀವರಾಶಿಗಳನ್ನು, ಹಾಕಿಲಿ ಹಾ ಗಾಕೊಂಬು ಗು, ಹಾಗೂ ಪ್ರಕೃತಿಯನ್ನು, ಪಾ ಬರೆದು ಅರ್ಧ ಚಂದ್ರ ಕೊಟ್ಟರೆ ಪ್ರ ಆಗುತ್ತೆ, ಕಾ ಬರೆದು ಒಟ್ಟರಸಲಿ ಕೊಡ್ತೀನಿ ಕೃ, ಪ್ರಕೃ, ತಾಗುಡಿಸುತ್ತಿ ಯಾ, ನಾಕೊಂಬು ನು, ನೂಗೆ ನಾವತ್ತು, ಪ್ರಕೃತಿಯನ್ನು, ಪ್ರಕೃತಿಯನ್ನು, ಗಾಕೋತ್ವ ಗೌ ರ ವಿ ಸ, ಗೌರವಿಸ, ಬಾಕೇತುನ್ ದೀರ್ಘ ಬೇ, ಕಾಕೊಂಬು ಕು, ಗೌರವಿಸಬೇಕು ಅಂತ ಒಂದು ಸೆಂಟೆನ್ಸ್ ಮಾಡೋಣ. ನೆಕ್ಸ್ಟ್ 2ನೇ ವಾಕ್ಯ ಅಂದರೆ, ಆಗೊಂದು ಸೊನ್ನೆ ಅಂದ, ರಾಕೇತ್ವ ರೇ, ಅಂದರೆ ವಾಕಿಳಿ ವ, ತಾಕಿಳಿ ತ, ವಾತ ವ ರ ಣ, ವಾತಾವರಣ, ವ ನಾಕೊಂಬು ನು, ನೂಗೆ ನಾವತ್ತು, ವಾತಾವರಣವನ್ನು, ಶಾಗುಡಿಸು ಶಾಕೊಂಬು ಶು, ಚಾಗುಡಿಸು ಚಿ, ಶುಚಿ ಯಾ, ಯಾಕಿಳಿಯ, ಗಾಗುಡಿಸು ಗಿ, ಶುಚಿಯಾಗಿ, ಟಾಕೊಂಬು ಟು, ಟೂಗೆ ತಾವತ್ತು, ಶುಚಿಯಾಗಿಟ್ಟು, ಕಾ ಏತ್ವ ಕೊಂಬು ಕಿಲಿ ಕೋ, ಮತ್ತು ಒಂದು ಸೊನ್ನೆ ಕೊನ್, ಡಾಕೊಂಬು ಡು, ಶುಚಿಯಾಗಿಟ್ಟುಕೊಂಡು, ನಮ್ಮೊಡನೆ, ನ ಮಾ ಏತ್ವ ಕೊಂಬು ಕಿಲಿ ಮೋ ಆಗುತ್ತೆ, ಅದಕ್ಕೆ ಮಾವತ್ತು, ನಮ್ಮೋ ಡ ನಾಕೇತ್ವ ನೆ, ನಮ್ಮೊಡನೆ, ಈ ದೀರ್ಘ ಕೊಟ್ಕೊಳ್ಳೋಣ, ನಮ್ಮೊಡನೆ ಅಂತಾಗುತ್ತೆ, ನಮ್ಮೊಡನೆ ಜೀವಿಸುತ್ತಿರುವ, ಜಾಗುಡಿಸು ದೀರ್ಘ ಜೀ, ವಾಗುಡಿಸು ವಿ, ಸಾಕೊಂಬು ಸು, ಜೀವಿಸು, ತಾಗುಡಿಸು ತಿ, ತೀಗೆ ತಾವತ್ತು, ಜೀವಿಸುತ್ತಿ, ರಾಕೊಂಬು ರು ವ, ಜೀವಿಸುತ್ತಿರುವ ಎಲ್ಲ, ಏ ಲಾಕಿಲಿ ಲಾ ಬರೆದು ಒತ್ತಕ್ಷರ ಕೊಡಬೇಕು, ಒತ್ತಕ್ಷರ ಕೊಟ್ಟಿಲ್ಲ ಅಂದರೆ ಎಲ ಅಂತ ಆಗ್ಬಿಡುತ್ತೆ, ಎಲ್ಲ ಅಂದಾಗ ಒತ್ತಕ್ಷರ ಬರುತ್ತೆ, ಎಲ್ಲ, ಜಾಗುಡಿಸು ದೀರ್ಘ ಜೀವ, ಜೀವ, ಮತ್ತು ಜಾ ಒಂದು ಸೊನ್ನೆ ಜನ್, ತಾಕೊಂಬು ತು, ಗ ಳಿ, ಲಾಗುಡಿಸು ಳಿ, ಗಾಗೆ ಏತ್ವ ಗೆ, ಜೀವ ಜಂತುಗಳಿಗೆ
ತ ಏತ್ವ ಕೊಂಬು ಕಿಳಿ ತೋಗೊಂದು ಸೊನ್ನೆ ತೊಂದ ರಾಕೇತ್ವ ರೇ ತೊಂದರೆ ಕ ಏತ್ವ ಕೊಂಬು ಕಿಳಿ ಕೋ ಡ ದಾಕೇತ್ವ ದೆ ತೊಂದರೆ ಕೊಡದೆ ಕಮ ಕೊಟ್ಟು ನಮ್ಮಂತೆಯೇ ಮಾಗೆ ಮಾವತ್ತು ಕೊಡಬೇಕು ನಮ್ಮ ಸೊನ್ನೆ ಮಾಗೆ ಮಾವತ್ತು ಕೊಟ್ಟು ನಮ್ಮನ್ ತಾಗೇತ್ವ ತೇ ತೊಂದರೆ ಕೊಡದೆ ನಮ್ಮಂತೆಯೇ ಅವುಗಳಿಗೂ ಆ ವಾಕೊಂಬುವು ಗ ಳಾಗುಡಿಸುಳ್ಳಿ ಗ ಕೊಂಬು ಕಿಳಿ ಗು ಅವುಗಳಿಗೂ ಪ್ರೀತಿ ಪ ಗುಡಿಸು ಪಿ ಅದಕ್ಕೆ ಅರ್ಧ ಚಂದ್ರ ಪ್ರೀ ಆಗುತ್ತೆ ದೀರ್ಘ ಕೊಟ್ಟರೆ ಪ್ರೀ ಆಗುತ್ತೆ ತಾ ಗುಡಿಸು ತಿ ಪ್ರೀತಿ ವಾತ್ಸಲ್ಯ ವಾಕಿಲಿ ವಾ ತಾ ಬರೆದು ತಾಗೆ ಸಾವತ್ತು ವಾತ್ ಸ ಆಗುತ್ತೆ ತಾ ಬಂದು ಇರ್ತಾಗುತ್ತೆ ಸ್ ಬಂದು ಸ ಆಗುತ್ತೆ ವಾತ್ಸಲ್ಯ ಅಂದರೆ ಲಾ ಬಂದು ಇಲ್ಲಾಗುತ್ತೆ ಈ ಬಂದು ಸ್ವರ ಸೇರುತ್ತೆ ವಾತ್ಸಲ್ಯ ಕಾಮ ಗಾಕೋತ್ವ ಗೌ ರ ವ ಗೌರವ ದಾಗುಡಿಸು ದೀಗೊಂದು ಸೊನ್ನೆ ದಿಂದ ಗೌರವದಿಂದ ನೋಡಿಕೊಳ್ಳಬೇಕು ನಾ ಏತ್ವ ಕೊಂಬು ಕಿಳಿ ದೀರ್ಘ ನೋ ಡಾಗುಡಿಸು ಡಿ ನೋಡಿ ಕ ಏತ್ವ ಕೊಂಬು ಕಿಳಿ ಕೋ ಳಾಗೆ ಳಾವತ್ತು ಕೊಳ್ಳ ಬಾ ಏತ್ವ ದೀರ್ಘ ಬೇ ಕಾಕೊಂಬು ಕು ನೋಡಿಕೊಳ್ಳಬೇಕು ಅಂತ ಒಂದು ವಾಕ್ಯ ರಚಿಸ್ಕೊಳ್ಳೋಣ. ಮೂರನೇ ವಾಕ್ಯ ಪ್ರಕೃತಿ ಮಾತೆ ಪಾಗೆ ಅರ್ಧ ಚಂದ್ರ ಪ್ರ ಕಾಗೆ ಒಟ್ರಸುಲಿ ಕೃ ತಾಗುಡಿಸು ತಿ ಪ್ರಕೃತಿ ಮಾಕಿಲಿ ಮಾ ತಾಗೆ ಏತ್ವ ಪ್ರಕೃತಿ ಮಾತೆ ಆಗ ಸಾಗೆ ಒಂದು ಸೊನ್ನೆ ಸನ್ ತ ಏತ್ವ ಕೊಂಬು ಕಿಳಿ ದೀರ್ಘ ಸಂತೋಷಗೊಳ್ಳುತ್ತಾ ಗಾ ಏತ್ವ ಕೊಂಬು ಕಿಳಿ ಗೋ ಳಾಗೆ ಕೊಂಬು ಕೊಟ್ಟು ಗೊಳು ಆಗುತ್ತೆ ಒತ್ತಕ್ಷರ ಕೊಟ್ಟಿವಿ ಅಂದರೆ ಗೊಳ್ಳು ಆಗುತ್ತೆ ತಾಗೆ ತಾವತ್ತು ಕೊಡ್ತೀನಿ ಸಂತೋಷಗೊಳ್ಳುತ್ತಾ ನಮ್ಮನ್ನು ಮಾಗೆ ಮಾವತ್ತು ನಮ್ಮ ಕೊಂಬು ನೂಗೆ ನಾವತ್ತು ನಮ್ಮನ್ನು ಹಾಕಿಲಿ ರಾ ಏತ್ವ ಕೊಟ್ಟು ಇಲ್ಲಿ ಕೆಳಗಡೆ ಹಿಂಗೆ ಆಫ್ 3 ಕೊಟ್ಟಿದ್ರೆ ರೈ ಆಗುತ್ತೆ ರೈ ಸಾಕೊಂಬು ಸು ತಾಕಿಲಿ ತಾಗೆ ಒತ್ತಕ್ಷರ ಕೊಡೋಣ ಹಾರೈಸುತ್ತಾ ಳಾಗೆ ಏತ್ವ ಳೆ ಹಾರೈಸುತ್ತಾಳೆ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ 4ನೇ ವಾಕ್ಯ ಈ ವಾಕೊಂಬುವು ಇವುಗಳೊಂದಿಗೆ ಬರ್ಕೊಳ್ಳೋಣ. ಇವುಗಳ ಏತ್ವ ಬರೆದು ಕೊಂಬು ಕಿಳಿ ಕೊಡೋಣ. ಇವುಗಳು ಸೊನ್ನೆ ದಾಗುಡಿಸುವುದಿಗೆ ಇವುಗಳೊಂದಿಗೆ ಒಳ್ಳೆಯ ಓ ಳಾಗೆ ಏತ್ವ ಅದಕ್ಕೆ ಲಾವುತ್ತು ಒಳ್ಳೆಯ ವಿದ್ಯೆ ವಾಗುಡಿಸು ವಿ ದಾ 4ನೇ ದಾ ಏತ್ವ ಕೊಟ್ಟು ಯಾವತ್ತು ವಿದ್ಯೆ ಜವಾಬ್ದಾರಿ ವಾಕಿಲಿ ವಾಕಿಲಿ ಬಾಗೆ ದಾವತ್ತು ಜವಾಬ್ದಾರಿ ದೀರ್ಘ ಹೇಳ್ಕೊಳ್ಳೋಣ ರಾಗುಡಿಸಿನ ದೀರ್ಘ ರೀ ಜವಾಬ್ದಾರಿ ಕೆಲಸ ಕ ಏತ್ವ ಕೆಲಸ ಜವಾಬ್ದಾರಿ ಕೆಲಸ ಒಳ್ಳೆಯ ಮತ್ತು ಳಾಗೆ ಏತ್ವ ಒತ್ತಕ್ಷರ ಒಳ್ಳೆಯ ನಡವಳಿಕೆ ಳಾಗುಡಿಸುಳ್ಳಿ ಕಾಗೆ ಏತ್ವ ನಡವಳಿಕೆ
ಸಾಕಿಲಿ ಸಾಗೆ ವಾವತ್ತು ಕೂಡ ಸ್ವ ಆಗುತ್ತೆ. ನಾಲ್ಕನೇ ಬಾಗುಡಿಸು ಭಿ ಸ್ವಾಭಿ ಮಾಕಿಲಿ ನ ಸ್ವಾಭಿಮಾನ. ಸ್ವಾಭಿಮಾನದ ಬರ್ಕೊಳ್ಳೋಣ. ಸ್ವಾಭಿಮಾನದ ಜಾಗುಡಿಸು ದೀರ್ಘ ಜೀವನ. ಸ್ವಾಭಿಮಾನದ ಜೀವನ. ನೆಕ್ಸ್ಟ್ ಏತ್ವ ಕೊಂಬಕಿಲಿ ದೀರ್ಘ ಪರೋಪ ಜಾಗ ಸಲ್ತಾ ಇಲ್ಲ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಕಾಕಿಲಿ ರಾಗುಡಿಸು ರೀ ಪರೋಪಕಾರಿ. ಮನೋಭಾವನೆ ಏತ್ವ ಕೊಂಬಕಿಲಿ ದೀರ್ಘ ಮನೋ. ನಾಲ್ಕನೇ ಬಾಕಿಲಿ ನಾಕೇತ್ವ ನೆ ಪರೋಪಕಾರಿ ಮನೋಭಾವನೆ. ಇವೆಲ್ಲವೂ ಈ ವಾಕೇತ್ವವೇ ಲಾಗೆ ಲಾವತ್ತು. ಇವೆಲ್ಲ ವಾ ಕೊಂಬಕಿಲಿ ಭೂ ಇವೆಲ್ಲವೂ ಇರಬೇಕು. ಈ ಬಾಗೆ ಏತ್ವ ದೀರ್ಘ ಬೇ ಕಾಗೆ ಕೊಂಬು ಕು ಇರಬೇಕು ಅಂತ ನಾಲ್ಕನೇ ವಾಕ್ಯವನ್ನು ರಚಿಸ್ಕೊಳ್ಳೋಣ. ಐದನೇ ವಾಕ್ಯ ನಾವು ನಾಕಿಲಿ ವಾಕೊಂಬು ನಾವು ಈ ಮೇಲ್ಕಂಡ ಏತ್ವ ದೀರ್ಘ ಮೇ ಲಾಗೆ ಕಾವತ್ತು. ಲಾ ಇರೋದು ಇಳ್ಳಾಗುತ್ತೆ, ಕ ಒತ್ತು ಬಂದು ಕ ಆಗುತ್ತೆ. ಸೊನ್ನೆ ಡ ಮೇಲ್ಕಂಡ ಎಲ್ಲ ಲಾಕಿಲಿ ಲಾಗೆ ಲಾವತ್ತು ಎಲ್ಲ. ವಾಗುಡಿಸು ಎರಡನೇ ವಿಷಯ ನಾಕೊಂಬನ್ನು ನೂಗೆ ನಾವತ್ತು. ವಿಷಯಗಳನ್ನು ಅನುಸರಿಸಿದರೆ ನಾಕೊಂಬನ್ನು ರಾಕೇತ್ವ ರೇ ಅನುಸರಿಸಿದರೆ ಆಗ ಗೌರವ ಕೊಂಬು ಹಾಗೂ ನೆಮ್ಮದಿ ಏತ್ವ ಮಾಗೆ ಮಾವತ್ತು ನೆಮ್ಮದಿ. ಜಾಗುಡಿಸು ದೀರ್ಘ ಜೀವನ ಲಾಗುಡಿಸು ಲೀಗೆ ಲಾವತ್ತು. ಜೀವನದಲ್ಲಿ ರಾಕೊಂಬರು ತಲ್ಲಿರು ತಾಗೆ ತಾವತ್ತು. ಜೀವನದಲ್ಲಿರುತ್ತ ದಾಗೆ ಏತ್ವ ಜೀವನದಲ್ಲಿರುತ್ತದೆ ಅಂತ. ಈಗ 5 ವಾಕ್ಯಗಳನ್ನು ರಚಿಸಿದ್ದೀವಿ. ಈಗ ಒಂದ್ಸರಿ ಇದೆಲ್ಲವನ್ನು ಓದ್ಬಿಡೋಣ. ನಾವು ಗೌರವದಿಂದ ನೆಮ್ಮದಿಯಿಂದ ಬಾಳಬೇಕೆಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಜೀವರಾಶಿಗಳನ್ನು ಹಾಗೂ ಪ್ರಕೃತಿಯನ್ನು ಗೌರವಿಸಬೇಕು. ಎರಡನೇ ವಾಕ್ಯ, ಅಂದರೆ ವಾತಾವರಣವನ್ನು ಶುಚಿಯಾಗಿಟ್ಟುಕೊಂಡು ನಮ್ಮೊಡನೆ ಜೀವಿಸುತ್ತಿರುವ ಎಲ್ಲ ಜೀವಜಂತುಗಳಿಗೆ ತೊಂದರೆ ಕೊಡದೆ ನಮ್ಮಂತೆಗೆ ಅವುಗಳಿಗೂ ಪ್ರೀತಿ, ವಾತ್ಸಲ್ಯ, ಗೌರವದಿಂದ ನೋಡಿಕೊಳ್ಳಬೇಕು. ಇಲ್ಲಿ ನಮ್ಮಂತೆಯೇ ಯಾಕೇತ್ವ ಬರಬೇಕು, ಬರೆದು ಏತ್ವ ಕೊಡಿ. ಇದು ನಮ್ಮಂತೆಯೇ ಏತ್ವ ದೀರ್ಘ. ನಮ್ಮಂತೆಯೇ ಅವುಗಳಿಗೂ ಪ್ರೀತಿ, ವಾತ್ಸಲ್ಯ, ಗೌರವದಿಂದ ನೋಡಿಕೊಳ್ಳಬೇಕು ಅಂತ ಎರಡನೇ ವಾಕ್ಯ. ಮೂರನೇ ವಾಕ್ಯ, ಪ್ರಕೃತಿ ಮಾತೆ ಆಗ ಸಂತೋಷಗೊಳ್ಳುತ್ತಾ ನಮ್ಮನ್ನು ಹಾರೈಸುತ್ತಾಳೆ ಅಂತ. ನಾಲ್ಕನೇ ವಾಕ್ಯ, ಇವುಗಳೊಂದಿಗೆ ಒಳ್ಳೆಯ ವಿದ್ಯೆ, ಜವಾಬ್ದಾರಿ ಕೆಲಸ, ಒಳ್ಳೆಯ ನಡವಳಿಕೆ, ಸ್ವಾಭಿಮಾನದ ಜೀವನ
ಪರೋಪಕಾರಿ ಮನೋಭಾವನೆ ಇವೆಲ್ಲವೂ ಇರಬೇಕು ಅಂತ 4ನೇ ವಾಕ್ಯ. 5ನೇ ವಾಕ್ಯ, ನಾವು ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನು ಅನುಸರಿಸಿದರೆ ಆಗ ಗೌರವ ಹಾಗೂ ನೆಮ್ಮದಿ ಜೀವನದಲ್ಲಿರುತ್ತದೆ ಅಂತ 5 ವಾಕ್ಯಗಳನ್ನು ರಚಿಸ್ಕೊಂಡಿದ್ದೀವಿ. ಇದು ವಾಕ್ಯ ರಚನೆಯನ್ನು ಹೇಗೆ ಮಾಡೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಮುಂದಿನ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕಲ್ಲಿ ವಾಕ್ಯಗಳನ್ನು ರಚಿಸಿ ನೋಡೋಣ. ಇದನ್ನು ಚೆನ್ನಾಗಿ ಒಂದು ಸರಿ ಹೇಳಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ, ಕನ್ನಡ ಈಸಿ ಆಗುತ್ತೆ.